ಪ್ರತಿಷ್ಠಿತ ಗೋಪಾಲನ್ ಗ್ರೂಪ್ಸ್ ಹಾಗೆ ಮಾಲ್ಗಳ ಮೇಲೂ ಕೂಡ ಐಟಿ ದಾಳಿ ನಡೆಸಿದ್ದಾರೆ. ಆ ಕುರಿತಾದಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರತಿಷ್ಠಿತ ಗೋಪಾಲನ್ ಗ್ರೂಪ್ಸ್ ಹಾಗೆ ಮಾಲ್ಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. 35ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಮಾಲ್ಗಳನ್ನು ಹೊಂದಿರುವಂತಹ ಗೋಪಾಲನ್ ಗ್ರೂಪ್ಸ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಕ್ರಮ ಹಣದ ವಹಿವಾಟು ಹಿನ್ನೆಲೆ ದಾಳಿ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು. ಮಹತ್ವದ ಸಾಕ್ಷಿಗಳು ಕೂಡ ಈಗಾಗಲೇ ಲಭ್ಯವಾಗಿದ್ಯಾವಂತೆ. ಇನ್ನು ಬೆಳಗ್ಗೆಯಿಂದ ದಾಖಲೆ ಪರಿಶೀಲನೆ ನಡೆಸ್ತಾನೆ ಇದ್ದಾರೆ ಆದಾಯ ತೆರಿಗೆಯ ಇಲಾಖೆಯ ಅಧಿಕಾರಿಗಳು. ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಅಲ್ಲಿ ಅಕ್ರಮ ನಡೆದಿದ್ಯಾ, ಅಕ್ರಮ ತೆರಿಗೆ ವಂಚನೆಯನ್ನು ಅವರು ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಕೂಡ ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಕೂಡ ಪರಿಶೀಲನೆ ನಡೀತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಗೋಪಾಲನ್ಸ್ ಗ್ರೂಪ್ಸ್ ಮೇಲೆ ಈಗ ದಾಳಿಯನ್ನ ನಡೆಸಿರುವಂತದ್ದು, ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರಾ? ಹೇಗೆ, ಏನಾದ್ರೂ ಮಾಹಿತಿ ಲಭ್ಯ ಆಗಿದ್ಯಾ ಅಕ್ರಮದ ಬಗ್ಗೆ? ಖಂಡಿತವಾಗಿ ಮಹೇಶ್, ಅಂದ್ರೆ ಬೆಳಗ್ಗೆಯಿಂದಲೂ ಸಹ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆ ನಡೀತಾ ಮಾಹಿತಿ ಪ್ರಕಾರ ಈಗ ಸಾಕಷ್ಟು ಅಂದ್ರೆ ಅವರ ಗೋಪಾಲನ್ ಮಾಲ್ಗಳೇನಿತ್ತು, ಮಾಲ್ಗಳಲ್ಲಿ ಚಿನ್ನದ ಅಂಗಡಿಗಳಿದಾವೆ. ಅಂದ್ರೆ ಅವರದೇ ಮಾಲೀಕತ್ವ ಹೊಂದಿರುವಂತ ಚಿನ್ನದ ಅಂಗಡಿಗಳಿರ್ಬೋದು, ಬೇರೆ ಬೇರೆ ಅಂಗಡಿಗಳಿರ್ಬೋದು. ಈ ಅಂಗಡಿಗಳಲ್ಲೆಲ್ಲ ಸಹ ಸಾಕಷ್ಟು ದಾಖಲೆಗಳಿಲ್ಲದೇನೆ ವಸ್ತುಗಳನ್ನ ಮಾರಾಟ ಮಾಡಿರುವಂತದ್ದು. ಅಂದ್ರೆ ಶೋರೂಮ್ಗಳಿದಾವೆ, ಆ ಶೋರೂಮ್ಗಳಲ್ಲಿ ವಸ್ತುಗಳನ್ನ ಮಾರಾಟ ಮಾಡಿರೋದು, ಇದೆಲ್ಲ ಬಗ್ಗೆ ಮಾಹಿತಿ ಈಗ ಪತ್ತೆಯಾಗಿರುವಂತದ್ದು. ಪತ್ತೆಯಾದ ಬೆನ್ನಲ್ಲೇ ಈಗ ದಾಳಿ ಏನಂದ್ರೆ ದಾಖಲೆಗಳ ಪರಿಶೀಲನೆ ಕಂಟಿನ್ಯೂ ಆಗಿದೆ. ಕಂಟಿನ್ಯೂ ಆದ ಬಳಿಕ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಂಪೂರ್ಣ ಮಾಹಿತಿ ಸಿಗೋ ಸಾಧ್ಯತೆಗಳಿದೆ. ಅಂದ್ರೆ ಯಾಕಂದ್ರೆ ಚಿಕ್ಕರಾಯಪ್ಪ ಇರ್ಬೋದು, ಜಯಚಂದ್ರ ಇರ್ಬೋದು, ಇವರೆಲ್ಲ ಮನೆ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ 48 ಗಂಟೆಗಳ ಕಾಲ ಅಂದ್ರೆ 2 ದಿನಗಳ ಕಾಲ ನಿರಂತರವಾಗಿ ದಾಳಿಯನ್ನ ನಡೆಸಿದ ಬಳಿಕ ಅಷ್ಟೇ ದಾಖಲೆಗಳು ಸ್ಪಷ್ಟೀಕರಣ ಆಗಿದ್ದು. ಅದೇ ರೀತಿ ಗೋಪಾಲನ್ ಗ್ರೂಪ್ಸ್ ನಲ್ಲೂ ಸಹ ಸಾಕಷ್ಟು 35 ಅಪಾರ್ಟ್ಮೆಂಟ್ಗಳನ್ನ ಮಾಲೀಕತ್ವವನ್ನ ಗೋಪಾಲನ್ ಗ್ರೂಪ್ ನ ಹೊಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಗೋಪಾಲನ್ ಅಪಾರ್ಟ್ಮೆಂಟ್ ಗಳೇನಿದಾವೆ, ಜೊತೆಗೆ ಮೈಸೂರು ರೋಡ್ ನ ಮಾಲ್ ಇರ್ಬೋದು, ಜೊತೆಗೆ ಬೈಯಪ್ಪನಹಳ್ಳಿಯ ಮಾಲ್ ಇರ್ಬೋದು, ಪ್ರಮುಖ ರಿಚ್ಮಂಡ್ ಸರ್ಕಲ್ ನಲ್ಲಿರುವಂತಹ ಪ್ರಮುಖ ಕೇಂದ್ರ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಇದೆಲ್ಲಾ ಸಹ ಪರಿಶೀಲನೆ ಆದ ಬಳಿಕ ಮಾಹಿತಿಗಳು ಅಂದ್ರೆ ಅಕ್ರಮ ಹಣ ಇರ್ಬೋದು, ಅಕ್ರಮ ದಾಖಲಾತಿಗಳಿರ್ಬೋದು, ಅಕ್ರಮವಾಗಿ ಚಿನ್ನ ಮಾರಾಟ ಇರ್ಬೋದು, ಇದೆಲ್ಲ ಸಹ ಸಂಪೂರ್ಣವಾಗಿ ಮಾಹಿತಿ ತಿಳಿದು ಬರುತ್ತೆ. ಮಾಡಿ ಓಕೆ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.